ನಿನ್ನೆಯಿಂದ ರಾಜ್ಯಾದ್ಯಂತ ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತವ್ರು ಲೀಲಾ ಮಂಜು ಫೋಟೋಸ್ ಹಾಕೊಂಡು ಎಲ್ಲಾರು ನಿಮ್ಗೆ ಇಷ್ಟ ಬಂದಂತೆ ನಿಮಗ್ ಬೇಕಾದಂತ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದಾರಲ್ಲ. ಲೀಲಾ ಮಂಜು ದೂರ ಆಗ್ಬಿಟ್ರು ಅಂತನಾ? ಲೀಲಾ ಮಂಜುನ ದೂರ ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ತಪ್ಪು ನಡೆದಿರುತ್ತೆ, ತಪ್ಪು ಆಗಿದೆ, ತಿದ್ಕೊಂಡು ಬದುಕ್ತಾ ಇದ್ದಾಳೆ, ತಿದ್ಕೊಂಡು ಅವಳು ಸಂಸಾರ ಮಾಡ್ತಾ ಇದ್ದಾಳೆ. ಎಷ್ಟು ಜನ ನೆನ್ನೆಯಿಂದ ಟ್ರೋಲ್ ಮಾಡ್ತಾ ಇರೋದು ನೀವೆಲ್ಲಾರು ಅವಳನ್ನ ದೂರ ಆಗ್ಬಿಡ್ತಾರ, ಸಂಸಾರ ಹಾಳು ಮಾಡ್ಬೇಕಂತಾನೆ ಕಾಯ್ಕೊಂಡಿದ್ದೀರಾ? ಯಾರಾದ್ರೂ ಒಂದ್ ತಪ್ಪು ಮಾಡಿ ಬದಲಾಗಿದ್ದಾರೆ ಅಂದ್ರೆ ಆದ್ರೆ ಎಂಕರೇಜ್ ಮಾಡಿ, ಇಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು. ಈ ಸಲ ಪ್ರತಿಯೊಬ್ಬರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೀನಿ. ಅಂಡ್ ಯಾರಿದು ಪಾಪಂ ಶಾಂತಂ ಸೀರಿಯಲ್ ಮಾಡಿದಾನೆ, ಯಾವನವನ್ಗೆ ಪರ್ಮಿಷನ್ ಕೊಟ್ಟಿರೋದು? ಲೀಲಾ ಮಂಜು ಪರ್ಸನಲ್ ಲೈಫ್ ಸ್ಟೋರಿ ತಗೊಂಡು ಸೀರಿಯಲ್ ಮಾಡಕ್ ಪರ್ಮಿಷನ್ ಕೊಟ್ಟವನು ಯಾರು ನಿನಗೆ? ಲೀಲಾ ಕೊಟ್ಲಾ? ಮಂಜು ಕೊಟ್ಲಾ? ಒಬ್ಬರ ಪರ್ಸನಲ್ ಲೈಫ್ ಸ್ಟೋರಿ ಎತ್ಕೊಂಡು ನೀನ್ ಸೀರಿಯಲ್ ಮಾಡ್ತೀಯಾ ಅಂದ್ರೆ ಒಬ್ಬರ ಜೀವನದಲ್ಲಿ ಆಟ ಆಡುವಂತದಲ್ವಾ? ಯಾರೋ ನಿನ್ಗೆ ಅಧಿಕಾರ ಕೊಟ್ಟಿರೋರು? ಲೀಗಲ್ ಆಕ್ಷನ್ ತಗೊಂಡ್ರೆ ಏನೇನಾಗುತ್ತಂತ ಗೊತ್ತಾಗುತ್ತೆ. ನಿನ್ನೆಯಿಂದ ಒಬ್ರು ವನಿತಾ ಅನ್ನೋ ಮಹಿಳೆ ಬಿಟ್ಟು ಪ್ರತಿಯೊಬ್ರು ಸಹ ಲೀಲಾ ಮಂಜು ಫೋಟೋ ಹಾಕೊಂಡು ಟ್ರೋಲ್ ಮಾಡ್ತಾ ಇದಾರಲ್ವಾ? ನಿಮ್ಮನೇಲಿ ಹೆಣ್ಮಕ್ಳು ಸಾಚನಾ? ನಿಮ್ಮನೇಲಿ ಪರ್ಫೆಕ್ಟ್ ಆಗಿದಾರಾ? ನೀವೆಲ್ಲ ಸಾಚವಾಗಿದ್ದೀರಾ? ಆಯ್ತು, ನಾವು ಸಾಚ ಇಲ್ವಲ್ಲ, ಲೀಲಾ ಸರಿ ಇಲ್ವಲ್ಲ, ಏನಕ್ಕೆ ಫಾಲೋ ಮಾಡ್ತೀರಾ? ಫಾಲೋವರ್ಸ್ ಇಂದ ದುಡ್ಡು ಬರುತ್ತಾ? ಇಲ್ಲ ಫಾಲೋವರ್ಸ್ ಇಂದ ಅವ್ರಿಗೇನಾದ್ರೂ ಹೊಟ್ಟೆ ತುಂಬುತ್ತಾ? ಇಲ್ಲ ಯಾವತ್ತಾದ್ರೂ ಲೀಲಾ ಬಂದ್ಬಿಟ್ಟು ನಮ್ಗೆ ಊಟಕ್ಕಿಲ್ಲ ಬಟ್ಟೆಗಿಲ್ಲ ಫಾಲೋ ಮಾಡಿ ನಮ್ಗೆ ದುಡ್ಡು ಕೊಡಿ ಅಂತ ಕೇಳಿದಾಳ? ಯಾರನ್ನಾದ್ರೂ ಬೆಗ್ ಮಾಡಿದಾರ? ಎಷ್ಟು ಧೈರ್ಯ ನಿಮ್ಗೆ ಅವ್ರನ್ನೆಲ್ಲ ಫೋಟೋಸ್ ಹಾಕೊಂಡು ಟ್ರೋಲ್ ಮಾಡುವಂತ ಕೆಲಸ ಮಾಡ್ತಿರಲ್ವಾ? ಆದ್ರೆ ಒಬ್ರಿಗಿರುವಂತ ಟ್ಯಾಲೆಂಟ್ ನ ಎಂಕರೇಜ್ ಮಾಡಿ, ಇಲ್ಲ ಸುಮ್ನೆ ಇರ್ಬೇಕು. ಬದಲಾಗಿ ಚೆನ್ನಾಗಿ ಸಂಸಾರ ಮಾಡ್ತಾರೋ ಅದ್ಯಾರೋ ಜ್ಯೋತಿ ಅಂತೆ. ಪೀಡೆ ಪೀಡೆ ಬೆಳಗ್ಗೆ ಇದ್ರೆ ಪೀಡೆಗ್ಲು ಮುಖ ನೋಡ್ಬೇಕು ಅಂತ ಅಂದ್ರೆ ನೀನ್ ಅನ್ಫಾಲೋ ಮಾಡ್ಕೊಂಡು ಎಕ್ಸಿಟ್ ಆಗಮ್ಮ. ನಿನಗೆ ಯಾರಮ್ಮ ಅವ್ರನ್ನ ಫಾಲೋ ಮಾಡಿ ನೋಡು ಅಂತ ಹೇಳಿದವರು ಫಾಲೋ ಮಾಡಿ ನೋಡ್ಕೊಂಡಿರು ಅಂತ ಹೇಳಿದ್ರ? ಕೇಳೋರ್ ಮಾಡೋರು ಯಾರು ಇಲ್ವಾ? ಸೋಷಿಯಲ್ ಮೀಡಿಯಾ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ. ತಪ್ಪು ಮಾಡಿದಾಳೆ, ಬದಲಾಗಿದ್ದಾಳೆ, ಚೆನ್ನಾಗಿದ್ದಾಳೆ. ಬಟ್ ಒಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ರಿ ಎಲ್ಲಾರು, ಯಾವತ್ತು ಲೀಲಾ ಮಂಜು ದೂರ ಆಗಕ್ ಸಾಧ್ಯ ಇಲ್ಲ. ಇಲ್ಲ ಲೀಲಾ ಮಂಜುನ ದೂರ ಮಾಡ್ಬೇಕು ಅನ್ಕೊಳ್ಳೋರು ನಿಮ್ಮ ಭ್ರಮೆ ಅಷ್ಟೇ. ಅವ್ರ ಮಕ್ಕಳಿಗೋಸ್ಕರ ಅವರು ಜೀವನ ಮಾಡ್ತಾ ಇದಾರೆ. ಯಾರ್ಯಾರು ನಿಮ್ಮ ಪೇಜ್ಗಳಲ್ಲಿ ಹಾಕೊಂಡು ಟ್ರೋಲ್ ಮಾಡ್ತಾ ಇದೀರಲ್ಲ, ನಿಮ್ಮ ಹೊಟ್ಟೆ ತುಂಬೋದಕ್ಕೆ, ನಿಮ್ಮ ತೀಟೆಗೆ, ನಿಮ್ಮ ಒಂದು ಇದಕ್ಕೆ ತೇವಲಿಗೆ ಅವರಿಬ್ಬರು ಫೋಟೋ ಬಳಸ್ತಾ ಇದ್ದೀರಾ? ಎಷ್ಟ್ ಜನ ಟ್ರೋಲ್ ಮಾಡಿದೀರಾ ನೆನೆಯಿಂದ? ಎಷ್ಟ್ ಜನ ಟ್ರೋಲ್ ಮಾಡಿದೀರಾ? ಅವ್ರ ಫೋಟೋನ್ ಬಳಸ್ಕೊಂಡು ನೀವು ಬೆಳೀತಾ ಇರೋದು, ಅವ್ರ ಫೋಟೋನ್ ಇಟ್ಕೊಂಡು ನಿಮ್ಮ ಹೊಟ್ಟೆ ತುಂಬ್ತಾ ಇರೋದು. ಇಲ್ಲ ಯಾರಾದ್ರೂ ಫಾಲೋವರ್ಸ್ ಎಷ್ಟು ಜನ ಇದಾರಮ್ಮ ನಿನ್ ಫಾಲೋವರ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ? ಇದಾರೆ ಮ್ಯಾಮ್ 20. ಎಷ್ಟು? 20 ಇದಾರಲ್ವಾ? ಆ 20,000 ಫಾಲೋವರ್ಸ್ ಯಾರಾದ್ರೂ ಒಬ್ರು ಲೀಲಾ ಮಂಜುಗ್ ನಾನು ₹1 ಕೊಟ್ಟಿದ್ದೀನಿ, ಇಲ್ಲ ನಾನು ಅವ್ರದ್ದು ಸಾಕ್ತಾ ಇದೀನಿ, ಊಟ ಬಟ್ಟೆ ಕೊಡ್ಸಿದೀನಿ, ಯಾವನಾದ್ರೂ ಒಬ್ಬ ಬಂದ್ ಹೇಳಿ ನೋಡೋಣ, ಹೇಳ್ರಿ ನೋಡೋಣ. ಅವ್ರು ದುಡಿಮೆ ಅವ್ರು ಪ್ರಮೋಷನ್ ಮಾಡ್ತಾರೋ ಮತ್ತೊಂದ್ ಮಾಡ್ತಾರೋ, ಬದುಕ್ತಾ ಇದಾರಲ್ವಾ? ಬದಲಾಗಿ ಬದುಕ್ತಾ ಇದ್ದಾಳಲ್ಲ ಅವಳು. ನನಗೆ ನಾನು ಹೇಳೋ ಮಾತು ಕೇಳ್ತಾಳೆ, ಬದಲಾಗಿ ಅವಳ ಜೀವನ ಅವಳು ಕಟ್ಕೊಂಡಿದ್ದಾಳೆ. ಹೌದು, ಪಾಪಂ ಶಾಂತಮ್ಮ ಸೀರಿಯಲ್ ನೋಡಿ ಬೇಜಾರಾಯ್ತು. ಯಾಕಂದ್ರೆ ಮಕ್ಕಳನ್ನ ಸಹ ಕೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ಸ್ಟೋರಿ ಟಿವಿದಲ್ಲಿ ಬರ್ತಾ ಇದೆ ಅಂತೆಲ್ಲ ಹೇಳಿ. ಯಾರು ನಿಮ್ಗೆ ಸೀರಿಯಲ್ ಮಾಡಕ್ ಅವಕಾಶ ಕೊಟ್ಟವರು? ಲೀಗಲ್ ಆಕ್ಷನ್ ತಗೊಳಕ್ ಇವಾಗ ರೆಡಿ ಮಾಡ್ತಾ ಇದೀನಿ. ಎಲ್ಲಾರ ಮೇಲೇನು ಯಾರ್ಯಾರು ಟ್ರೋಲ್ ಮಾಡಿದೀರಾ, ಒಂದ್ ಹೆಣ್ಮಗಳು ಬದಲಾದಂತ ಸಮಯದಲ್ಲಿ ಎಂಕರೇಜ್ ಮಾಡ್ಬೇಕು ಹೊರತು ಅವ್ರನ್ನ ಟ್ರೋಲ್ ಮಾಡ್ಕೊಂಡು ಕೂತಿರ್ತಿರಲ್ಲ. ಯಾರೋ ಫಾಲೋವರ್ಸ್ ಇದಾರಲ್ಲ ಎಷ್ಟೊಂದ್ ಜನ, ಈ ಕಂಟೆಂಟ್ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ಅಂತ ಹೇಳ್ಕೊಂಡು ಏನ್ ಮಾಡ್ತಾ ಇದೀರಪ್ಪ ತಾವೆಲ್ಲಾರು? ತಾವು ಫಾಲೋವರ್ಸ್ ಇಟ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲಸ ಅಲ್ವಾ ಮಾಡ್ತಾ ಇರೋದು? ಅದು ಇದು ಪ್ರಮೋಷನ್ ಮಾಡ್ಕೊಂಡು ಅವ್ರು ಬೇರೆ ಏನಾದ್ರು ತಲೆ ಹಿಡಿಯೋ ಕೆಲಸ ಮಾಡ್ತಾ ಇದಾರಾ? ಬೇರೆ ಏನಾದ್ರು ಕೆಟ್ಟ ಕೆಲಸ ಮಾಡ್ತಾ ಇದಾರಾ? ಇಲ್ವಲ್ಲ. ಆದ್ರೆ ಎಂಕರೇಜ್ ಮಾಡಿ, ಇಲ್ಲ ಮುಚ್ಕೊಂಡಿರಿ. ಅದು ಬಿಟ್ಬಿಟ್ಟು ಎಷ್ಟು ಜನ ಆಯ್ತಪ್ಪ ಲಕ್ಷಾಂತರ ರೂಪಾಯಿ ಹರ್ನ್ ಮಾಡ್ಬಿಟ್ರು. ಎಲ್ಲಿಂದ ಹರ್ನ್ ಮಾಡಿದ್ರು? ಎಲ್ಲಿ ಪ್ರಮೋಷನ್ ಮಾಡ್ಲಿ ಬಿಡ್ರಿ. ಅವ್ರ ಟ್ಯಾಲೆಂಟು, ಅವ್ರ ಕೆಪಾಸಿಟಿ ಮೂಲಕ ಅವರು ಲಕ್ಷಾಂತರ ರೂಪಾಯಿ ಆದ್ರೂ ಹರ್ನ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಆದ್ರೂ ಹರ್ನ್ ಮಾಡ್ತಾರೆ. ಲಕ್ಷಾಂತರ ರೂಪಾಯಿ ಆದ್ರೂ ಹರ್ನ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಆದ್ರೂ ಹರ್ನ್ ಮಾಡ್ತಾರೆ. ಆದ್ರೆ ಎಲ್ಲೂ ತಲೆ ಹಿಡಿಯೋ ಕೆಲಸ ಮಾಡಿಲ್ವಲ್ಲ. ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನಿನ್ನೆ ಯಾರ್ಯಾರು ತುಂಬಾ ಕೆಟ್ಟದಾಗೆ ಬದಲಾಗಿರುವಂತ ಚೆನ್ನಾಗಿರುವಂತ ಸಂಸಾರದ ಬಗ್ಗೆ ತುಂಬಾ ಕೆಟ್ಟದಾಗಿ ಟ್ರೋಲ್ ಮಾಡಿದೀರಾ, ಎಲ್ಲರ ಮೇಲೇನು ಲೀಗಲ್ ಆಕ್ಷನ್ ತಗೊಳ್ಳುವಂತ ಕೆಲಸ ಮಾಡ್ತೀನಿ. ಯಾವತ್ತೂ ನಿಜ ಹೇಳ್ತೀನಿ ಕೇಳಿ, ಒಂದು ಹೆಣ್ಣನ್ನ ಇಷ್ಟು ತುಚ್ಛವಾಗಿ ಮಾತಾಡೋರು ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ, ನಿಮ್ಮನೇಲೂ ಹೆಣ್ಮಕ್ಳು ಇರ್ತಾರೆ. ಲೀಲಾ ಬಗ್ಗೆ ಎಷ್ಟು ಕೆಟ್ಟದಾಗ ಕಮೆಂಟ್ ಆಗ್ತಿರಲ್ಲ. ನಿಮ್ಮ ಅಕ್ಕ ತಂಗಿಗೆ ಈ ಪರಿಸ್ಥಿತಿ ಬಂತಂದ್ರೆ ಯಾರೋ ಇನ್ನೊಬ್ಬನ್ನ ನೋಡ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾಳಲ್ಲ ಅವಳು, ಯಾರೋ ಜ್ಯೋತಿ, ನೀನ್ ನೋಡಿದ್ಯಾ ಅವಳು ನೋಡ್ಕೊಂಡು ಹೋಗಿರೋದು? ಇಲ್ಲ ಕರ್ಕೊಂಡ್ಬಂದ್ ನನ್ ಮುಂದೆ ನಿಲ್ಸು. ಗಂಡ ಆಯ್ತು ಹೆಂಡತಿ ಆಯ್ತು ಅಂತ ಅವ್ರು ಸಂಸಾರ ಮಾಡ್ಕೊಂಡು ಅವ್ರ ಜೀವನ ಅವ್ರು ನೋಡ್ಕೊಳ್ತಾ ಇದಾರೆ. ಯಾರು ನೀವೆಲ್ಲ ಕೇಳೋದಕ್ಕೆ? ನೀವು ಊಟ ಆಗ್ತಾ ಇದೀರಾ? ಇವತ್ತು ಒಂದ್ ದಿವ್ಸಕ್ಕೆ ಅವ್ರಿಗೆ ಊಟ ಬೇಕಂದ್ರೆ ನೀವು ಕೊಡಿಸ್ತೀರಾ? ಅವ್ರ ಮಕ್ಳಿಗೆ ಫೀಸ್ ಕಟ್ಟಿಲ್ಲ ಅಂದ್ರೆ ನೀವು ನೋಡ್ತೀರಾ? ಇಲ್ಲ ಅವ್ರ ಬೀದಿಗೆ ಬಿದ್ದೋಗ, ಅವ್ರ ಸಂಸಾರ ಬೀದಿಗೆ ಬಂದೋಗ ನೀವೆಲ್ಲ ನಿಂತಿದ್ರಾ?
ಯಾವಳು ನಿಂತಿಲ್ಲ. ಎಲ್ಲಾರು ಅವ್ರವ್ರಿಗೆ ಬೇಕಾದಂತ ರೀತಿಯಲ್ಲಿ ಯೂಸ್ ಮಾಡ್ಕೊಂಡಿದ್ದೀರಾ ಹೊರತು ಯಾರು ಬಂದವ್ರಿಗೆ ಬೆಂಬಲ ಕೊಡುವಂತ ಕೆಲಸ ಮಾಡಿಲ್ಲ. ಬಟ್ ನಿನ್ನೆಯಿಂದ ಎಷ್ಟು ಕೆಟ್ಟದಾಗಿ ಇವತ್ತು ಸೀರಿಯಲ್ ಮಾಡಿದೀರಾ ಅಂದ್ರೆ ನಾಳೆ ಇನ್ನೊಬ್ಬ ಫಿಲಂ ಮಾಡಬಾರ್ದು ಅಂದ್ರೆ ತಕ್ಕ ಪಾಠ ಕಲಿಸ್ಬೇಕು. ಕಲರ್ಸ್ ಕನ್ನಡ ಡೈರೆಕ್ಟರ್ ಪಾಪಂ ಶಾಂತಂ ಪ್ರತಿಯೊಬ್ಬರ ಮೇಲೇನು ನಾನೇ ಲೀಗಲ್ ಆಕ್ಷನ್ ತಗೊಳ್ತೀನಿ. ಇನ್ ಮೇಲೆ ಯಾರ್ಯಾರು ಲೀಲಾ ಬಗ್ಗೆ ತುಂಬಾ ಕೆಟ್ಟದವಾಗಿ ಕಮೆಂಟ್ ಮಾಡ್ತೀರಾ ಪ್ರತಿಯೊಬ್ಬರ ಮೇಲೇನು ಲೀಗಲ್ ಆಕ್ಷನ್ ತಗೊಳ್ತೀನಿ. ಕಲರ್ಸ್ ಕನ್ನಡಗೆ ಇಷ್ಟರಲ್ಲೇ ನೋಟಿಸ್ ಹೋಗುತ್ತೆ. ಎಚ್ಚರವಾಗಿರಿ. ಕೆಟ್ಟ ಕಮೆಂಟ್ ಹಾಕಕ್ ಮುಂಚೆ ಎಚ್ಚರವಾಗಿರಿ. ಕೊಡಿ ಒಂದ್ ನಿಮಿಷ. ನಾನು ಕೂಡ ಧಾರಾವಾಹಿ ಹೇಳಿದೀನಿ ನೋಡಿ, ಸಾಧ್ಯ ಆದ್ರೆ ಒಳ್ಳೆ ಕಮೆಂಟ್ ಹಾಕಿ ಅವ್ರಿಗಿರೋ ಟ್ಯಾಲೆಂಟ್ ನ ಎಂಕರೇಜ್ ಮಾಡಿ. ಕೆಟ್ಟ ಕಮೆಂಟ್ ಬಂತಂದ್ರೆ ಪ್ರತಿಯೊಂದು ಕೆಟ್ಟ ಕಮೆಂಟ್ ಹಾಕೋರ್ನ ಹುಡ್ಕೊಂಡು ನಾನೇ ಬರ್ತೀನಿ. ಪಾಠ ತುಂಬಾ ಚೆನ್ನಾಗಿ ಕಲಿಸ್ತೀನಿ. ಬದಲಾಗಿದಾರಲ್ವಾ, ಅವ್ರ ಸಂಸಾರ ಅವ್ರು ನೋಡ್ಕೊಳ್ತಾ ಇದಾರಲ್ಲ, ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಅವ್ರ ಮಕ್ಕಳನ್ನ ನೀವು ಸಾಕ್ತೀರಾ? ನೀವು ಹೊಟ್ಟೆ ತುಂಬಿಸ್ತೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಇವ್ರು ಬರೀ ಫಾಲೋವರ್ಸ್ಗೋಸ್ಕರ ಮಾತಾಡ್ತಾರೆ, ಫಾಲೋವರ್ಸ್ಗೋಸ್ಕರ ರೀಲ್ ಮಾಡ್ತಾರೆ. ಇವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಯಾರು ಫಾಲೋವರ್ಸ್ ದುಡ್ಡಾಗ್ತಾ ಇದಾರಂತ ಆಕ್ರಿ ಡೀಟೇಲ್ಸ್. ಯಾರಿಗಾದ್ರೂ ಒಬ್ರಿಗೆ ಮೋಸ ಮಾಡಿದಾರಂತ ಆಕ್ರಿ ಡೀಟೇಲ್ಸ್. ಇಲ್ಲ ಯಾರ ಹತ್ರ ಆದ್ರೂ ಕಿತ್ಕೊಂಡ್ ತಿಂದಿದಾರಂತ ಆಕ್ರಿ ಡೀಟೇಲ್ಸ್. ಕಷ್ಟನೋ ಸುಖನೋ ಯಾವ್ದೋ ಪ್ರಮೋಷನ್ ಮಾಡ್ಕೊಂಡು ಜೀವನ ಮಾಡ್ತಾ ಇದಾರೆ. ಎಷ್ಟು ಜನ ಅವ್ರನ್ನ ಟಾರ್ಗೆಟ್ ಮಾಡ್ತೀರಾ? ಈ ಸಲ ಲೀಗಲಿನೇ ಹೋಗೋದು. ಪ್ರತಿಯೊಬ್ರು ಯಾರ್ಯಾರನ್ನೇ ಅವ್ರ ಬಗ್ಗೆ ಏನೇನ್ ಟ್ರೋಲ್ ಮಾಡಿದೀರಾ, ಕೆಟ್ಟದಾಗಿ ಅವ್ರನ್ನ ಅಸಭ್ಯವಾಗಿ ಮಾತಾಡಿದ್ರೆ ಎಲ್ಲಾರ ಮೇಲೇನು ಕೋರ್ಟಲ್ ಜಡ್ಜ್ ಮುಂದೆ ನಿಂತ್ಕೊಳ್ತಿರಲ್ಲ, ಆನ್ಸರ್ ಮಾಡ್ಬೇಕಾಗತ್ತಲ್ವಾ? ಆ ಪ್ರತಿ ಒಂದು ಪದಕ್ಕೂ ಆಗ ಅರ್ಥ ಆಗತ್ತೆ. ನನ್ನ ಎಷ್ಟು ಜನ ತೇಜೋದೆ ಮಾಡಿದ್ರು, ಇವತ್ತು ಕೋರ್ಟ್ಗೆ ಅಲೀತಾ ಇಲ್ವಾ? ಕೋರ್ಟಲ್ಲಿ ಬಂದು ತಪ್ಪಾಯ್ತು ಸ್ವಾಮಿ ಅಂತ ನಿಂತ್ಕೊಳ್ತಾರಲ್ಲ, ಆ ಪರಿಸ್ಥಿತಿ ನಿಮ್ನು ನಿಲ್ಸುವಂತ ಕೆಲಸ ವೆರಿ ಸೂನ್ ಮಾಡ್ತೀನಿ. ಹೆಂಗ್ ಮಾಡು.